ಪ್ರಸಂಗಿ ಪುಸ್ತಕಕ್ಕೆ ನಾವು ತಿರುಗಿಸಿಕೊಳ್ಳೋಣ. Chapter 3 verse 1 onwards. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. It's a time for Karnataka. Yes sir. ಇದು ಕರ್ನಾಟಕದ ಸಮಯವಾಗಿದೆ. Amen. It's time for Karnataka. ಕರ್ನಾಟಕದ ಒಂದು ಸಮಯವಾಗಿದೆ. Somebody read that please. Ecclesiastes chapter 3 verse 1 onwards. ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ರಿಂದ ಓದುತ್ತೇನೆ. ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವಿದೆ. ಹುಟ್ಟುವುದಕ್ಕೆ ಒಂದು ಸಮಯ, ಸಾಯುವುದಕ್ಕೆ ಒಂದು ಸಮಯ, ನೆಡುವುದಕ್ಕೆ ಒಂದು ಸಮಯ, ನೆಟ್ಟದನ್ನು ಕಿತ್ತು ಹಾಕುವುದಕ್ಕೆ ಒಂದು ಸಮಯ, ಕೊಲ್ಲುವುದಕ್ಕೆ ಒಂದು ಸಮಯ, ಸ್ವಸ್ಥ ಮಾಡುವುದಕ್ಕೆ ಒಂದು ಸಮಯ, ಕೆಡವಿ ಬಿಡುವುದಕ್ಕೆ ಒಂದು ಸಮಯ, ಕಟ್ಟುವುದಕ್ಕೆ ಒಂದು ಸಮಯ, ಅಳುವುದಕ್ಕೆ ಒಂದು ಸಮಯ, ನಗುವುದಕ್ಕೆ ಒಂದು ಸಮಯ, ಗೋಳಾಡುವುದಕ್ಕೆ ಒಂದು ಸಮಯ, ಕುಣಿದಾಡುವುದಕ್ಕೆ ಒಂದು ಸಮಯ, ಕಲ್ಲುಗಳನ್ನು ಎಸೆಯುವುದಕ್ಕೆ ಒಂದು ಸಮಯ, ಕಲ್ಲುಗಳನ್ನು ಕೂಡಿಸುವುದಕ್ಕೆ ಒಂದು ಸಮಯ, ಅಪ್ಪಿಕೊಳ್ಳುವುದಕ್ಕೆ ಒಂದು ಸಮಯ, ಅಪ್ಪಿಕೊಳ್ಳುವುದರಿಂದ ನಿಗ್ರಹಿಸುವ ಒಂದು ಸಮಯ, ಗಳಿಸುವುದಕ್ಕೆ ಒಂದು ಸಮಯ, ಕಳೆಯುವುದಕ್ಕೆ ಒಂದು ಸಮಯ, ಕಾಪಾಡುವುದಕ್ಕೆ ಒಂದು ಸಮಯ, ಬಿಸಾಡುವುದಕ್ಕೆ ಒಂದು ಸಮಯ, ಹರಿಯುವುದಕ್ಕೆ ಒಂದು ಸಮಯ, ಹೊಲಿಯುವುದಕ್ಕೆ ಒಂದು ಸಮಯ, ಸುಮ್ಮನೆ ಇರುವುದಕ್ಕೆ ಒಂದು ಸಮಯ, ಮಾತನಾಡುವುದಕ್ಕೆ ಒಂದು ಸಮಯ. Okay. You like this scripture? It is talking about a time for everything. ಎಲ್ಲದಕ್ಕೂ ಒಂದು ಸಮಯ ಇದೆ ಎಂದು ಇದರ ಬಗ್ಗೆ ಇದು ಮಾತನಾಡ್ತಾರೆ. And a season for every activity under heaven. ಆಕಾಶದ ಕೆಳಗಡೆ ಪ್ರತಿಯೊಂದು ಚಟುವಟಿಕೆಗೆ ಒಂದು ಕಾಲವಿದೆ ಎಂದು. Amen. A time is fixed. ಒಂದು ಸಮಯ ನಿಗದಿ ಮಾಡಿದೆ. A time is there. ಒಂದು ಸಮಯ ಉಂಟು. That's why seasons are fixed in our life. ಅದಕ್ಕಾಗಿ ನಮ್ಮ ಒಂದು ಜೀವಿತದಲ್ಲಿಯೂ ಕಾಲಗಳನ್ನು ನಿಗದಿ ಮಾಡಿದ್ದಾರೆ. Now we see in the word many times. ನಾವು ವಾಕ್ಯದಲ್ಲಿ ಅನೇಕ ಸರಿ ನೋಡುತ್ತೇವೆ. There is a God's time. ದೇವರ ಸಮಯ ಎಂಬುದು. BJP might be thinking, I want this Karnataka, ಬಿಜೆಪಿ ಅವರು ತಿಳ್ಕೊಂಡಿರ್ಬೋದು, ಈ ಒಂದು ಕರ್ನಾಟಕ ರಾಜ್ಯ ನಮ್ಗೆ ಬೇಕು ಎಂದು. Or they want to control, maybe. ಅವರು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. Maybe Congress want to hold. ಕಾಂಗ್ರೆಸ್ ಅವರು ಸಹ ಪ್ರಯತ್ನ ಮಾಡ್ತಾ ಇರ್ಬೋದು. But they need to know there is a time for them. ಆದ್ರೆ ಅವರು ಒಂದು ತಿಳಿದುಕೊಳ್ಳಬೇಕು, ಎಲ್ಲದಕ್ಕೂ ಒಂದು ಸಮಯವಿದೆ ಎಂದು. Amen. But the prayer changes everything. ಆದರೆ ಪ್ರಾರ್ಥನೆ ಎಂಬುದು ಎಲ್ಲವನ್ನೂ ಬದಲಾವಣೆ ಮಾಡುತ್ತದೆ. Hallelujah. Whoever cries out for this state. ಯಾರ್ಯಾರು ಈ ಒಂದು ರಾಜ್ಯಕ್ಕಾಗಿ ಮೊರೆ ಇಡುತ್ತಾರೋ, God is listening. ದೇವರು ಅದನ್ನು ಕೇಳುತ್ತಾರೆ. Okay, my message is not the one, but my message, there is a time. ನನ್ನ ಒಂದು ಸಂದೇಶ ಏನೆಂದರೆ ಎಲ್ಲದಕ್ಕೂ ಒಂದು ಸಮಯ ಉಂಟು. There is a time. ಒಂದು ಸಮಯ ಇದೆ. Now what is this time? ಈ ಒಂದು ಸಮಯ ಯಾವುದು? We have a clock. ನಮಗೆ ಗಡಿಯಾರಗಳು ಉಂಟು. Right? How many hours are there in the clock? ಒಂದು ಗಡಿಯಾರದಲ್ಲಿ ಎಷ್ಟು ಗಂಟೆಗಳ ಕಾಲ ಇದೆ? 12 hours. 12 ಗಂಟೆಗಳು. Yes or no? We count hours one by one. ಒಂದೊಂದಾಗಿ ನಾವು ಗಂಟೆಗಳನ್ನು ನಾವು ಎಣಿಸುತ್ತೇವೆ. We say it's night time. ಇದು ನಾವು ಅದನ್ನು ಎಣಿಸಿ ಇದು ರಾತ್ರಿಯ ಸಮಯ ಅಂತ ಹೇಳ್ತೀವಿ. Day time. ಇದು ಹಗಲಿನ ಸಮಯ ಅಂತ ಹೇಳ್ತೀವಿ. One day finished. ಒಂದು ದಿನ ಕಳೆದು ಹೋಯಿತು. Or 2 days finished. 2 ದಿನ ಕಳೆದು ಹೋಯಿತು. Or 1 year finished. 1 ವರ್ಷ ಕಳೆದು ಹೋಯಿತು. So we are calculating by the time that we are wearing on your hand. ನಮ್ಮ ಕೈಯಲ್ಲಿರುವ ಗಡಿಯಾರವನ್ನು ಲೆಕ್ಕ ಹಾಕಿ ನಾವು ಈ ಒಂದು ಕಾಲಗಳನ್ನು ನಾವು ಕಳೆಯುವಂತೆ ನಾವು ಹೇಳ್ತೀವಿ. Yes or no? According to time we worry. ನಾವು ಸಮಯದ ಪ್ರಕಾರ ನಾವು ಯೋಚಿಸುತ್ತೇವೆ. According to our calculation, if things are not happening, we are disturbed. ನಾವು ಲೆಕ್ಕ ಹಾಕುವ ಪ್ರಕಾರ ನಾವು ಏನು ಎದುರು ನೋಡ್ತೀವಿ ಅದಾಗದೇ ಇದ್ರೆ ನಮಗೆ ತೊಂದರೆಗಳಾಗ್ತದೆ. Who made this clock? ಈ ಒಂದು ಗಡಿಯಾರವನ್ನು ಮಾಡಿದವರು ಯಾರು? It is a man who made this clock. ಒಬ್ಬ ಮನುಷ್ಯನು ಈ ಒಂದು ಗಡಿಯಾರವನ್ನು ಕಂಡುಹಿಡಿದವನು. Are we understanding? It is we made the clock and put it on our hand. ನಾವೇ ಈ ಗಡಿಯಾರವನ್ನು ಮಾಡಿದ್ದು, ನಾವು ನಮ್ಮ ಕೈಯಲ್ಲಿ ಕಟ್ಟಿಕೊಂಡಿದ್ದೇವೆ. And we want God to do according to this time. ನಾವು ನಮ್ಮ ಒಂದು ಸಮಯ ಪ್ರಕಾರ ಇದನ್ನು ಮಾಡಬೇಕೆಂದು ದೇವರಿಂದ ನಾವು ಎದುರು ನೋಡುತ್ತೇವೆ. Okay, whenever we see the clock, we say according to this time. Why God is not doing now? ನಾವು ಸಮಯವನ್ನು ನೋಡಿ ಯಾಕೆ ದೇವರು ಈ ಸಮಯದಲ್ಲಿ ಇದನ್ನು ಮಾಡಲಿಲ್ಲ ಅಂತ ಪ್ರಶ್ನಿಸುತ್ತೇವೆ. But the scripture says, ಆದರೆ ವಚನ ಹೇಳುತ್ತದೆ, God fixed a time for every season. ದೇವರು ಪ್ರತಿಯೊಂದು ಕಾಲಕ್ಕೂ ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. You think you calculate according to this time, 24 years I'm not getting married, 25 years I'm not getting married. It's according to your time. ನಿಮ್ಮ ಒಂದು ಸಮಯದ ಪ್ರಕಾರ ನೀವು ಲೆಕ್ಕ ಹಾಕಿ 24 ವರ್ಷ ಆಗೋಯ್ತು, ಇಲ್ಲ 25 ವರ್ಷ ಆದ್ರೂ ಯಾಕೆ ನನಗೆ ಇನ್ನೂ ಮದುವೆ ಆಗಿಲ್ಲ ಅಂತ ನಾವು ಪ್ರಶ್ನಿಸುತ್ತೇವೆ. But one thing we must know, ಒಂದು ವಿಷಯ ನಾವು ತಿಳ್ಕೊಳ್ಬೇಕು, it is a God who fixed the seasons. ದೇವರೇ ಆ ಒಂದು ಕಾಲಗಳನ್ನು ನಿಗದಿ ಮಾಡಿರೋದು. Amen. It's a God who brings the seasons fulfillment in our life. ದೇವರು ತನ್ನ ಒಂದು ಕಾಲದಲ್ಲಿ ಎಲ್ಲವನ್ನು ನೆರವೇರೋದಕ್ಕೆ ನಮ್ಮ ಜೀವನದಲ್ಲಿ ಮಾಡುತ್ತಾರೆ. Now we need to know, ನಾವು ತಿಳಿದುಕೊಳ್ಳಬೇಕು, how
how God works in my life. ದೇವರು ನನ್ನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾರೆ. There are some people in the Bible ಸತ್ಯವೇದದಲ್ಲಿ ಕೆಲವೊಂದು ವ್ಯಕ್ತಿಗಳು who understood the times and seasons. ಅವರು ಸಮಯವನ್ನು ಕಾಲವನ್ನು ಅರ್ಥ ಮಾಡಿಕೊಂಡ್ರು. They were not worried. ಅವರಿಗೆ ಚಿಂತೆ ಎಂಬುದು ಇರಲಿಲ್ಲ. Or they are not wandering here and there. ಅವರು ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರಲಿಲ್ಲ. If you think about Genesis, ಆದಿಕಾಂಡ ಪುಸ್ತಕದ ಬಗ್ಗೆ ನೀವು ಯೋಚಿಸುವಾಗ, when God created heaven and earth, ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಾಗ the darkness and light they were together. ಆ ಒಂದು ಅಂಧಕಾರನು ಬೆಳಕು ಒಟ್ಟಾಗಿತ್ತು. Now there was a time, ಒಂದು ಸಮಯ ಇತ್ತು. now God looked at that one, ದೇವರು ಅದನ್ನು ನೋಡಿದ್ರು, and he separated the light and darkness. ಅವರು ಕತ್ತಲೆಯನ್ನು ಅಂಧಕಾರವನ್ನು ಬೆಳಕನ್ನು ಪ್ರತ್ಯೇಕಿಸಿದರು. That we called as a beginning. ನಾವು ಅದನ್ನು ಆರಂಭ ಎಂದು ಕರೆಯುತ್ತೇವೆ. So God fixed the time to separate the light and darkness. ದೇವರು ಒಂದು ಸಮಯವನ್ನು ನಿಗದಿ ಮಾಡಿದ್ರು, ಆ ಒಂದು ಬೆಳಕನ್ನು ಅಂಧಕಾರವನ್ನು ಪ್ರತ್ಯೇಕ ಮಾಡುವುದಕ್ಕೆ. In your life, ನಿಮ್ಮ ಒಂದು ಜೀವನ there was a time you were continuing to sin. ನೀವು ಪಾಪದಲ್ಲೇ ಮುಂದುವರ್ತಾ ಇದ್ರಿ. The darkness was within you. ನಿಮ್ಮಲ್ಲಿ ಅಂಧಕಾರ ಎಂಬುದಿತ್ತು. But God made an encounter for you. ದೇವರು ನಿಮ್ಮನ್ನು ಎದುರುಗೊಳ್ಳುವುದಕ್ಕೆ ಒಂದು ಸಮಯ ಇಟ್ಟು. There was a season you received the salvation. ಒಂದು ಕಾಲ ನಿಮಗೆ ಬಂತು ಆ ರಕ್ಷಣೆಯನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ. There was a season God separated your darkness from the light that is within you. ನಿಮ್ಮಲ್ಲಿರುವ ಒಂದು ಬೆಳಕಿನಿಂದ ದೇವರು ಅಂಧಕಾರವನ್ನು ಪ್ರತ್ಯೇಕಿಸಿದರು ನಿಮ್ಮನ್ನು. That was God's appointed time. ದೇವರು ನೇಮಕ ಮಾಡಿದ ಸಮಯವಾಗಿದೆ. Your father and mother did not plan that. ನಿಮ್ಮ ತಂದೆ ತಾಯಿಗಳು ಅದನ್ನು ಯೋಜನೆ ಮಾಡಲಿಲ್ಲ. Our government didn't plan that. ನಮ್ಮ ಸರ್ಕಾರ ಅದನ್ನು ಯೋಜನೆ ಮಾಡಲಿಲ್ಲ. Our pastors didn't plan that. ನಮ್ಮ ಸಭಾಪಾಲಕರು ಅದನ್ನು ಯೋಜನೆ ಮಾಡಲಿಲ್ಲ. It's a God who planned on the day you must be saved. ದೇವರೇ ಆ ಒಂದು ಯೋಜನೆಯನ್ನು ಹಾಕಿದ್ರು, ಆ ದಿನವೇ ನೀವು ರಕ್ಷಣೆ ಹೊಂದಿಕೊಳ್ಳಬೇಕೆಂದು. It was a God who brought the salvation to your home and your heart. ದೇವರೇ ನಿಮ್ಮ ಒಂದು ಹೃದಯದಲ್ಲಿಯೋ ನಿಮ್ಮ ಒಂದು ಮನೆಯಲ್ಲಿ ರಕ್ಷಣೆಯನ್ನು ತಂದವರು. He separated you from the darkness and brought the light into your heart. ದೇವರು ಅಂಧಕಾರದಿಂದ ನಿಮ್ಮನ್ನು ಪ್ರತ್ಯೇಕಿಸಿ ನಿಮ್ಮ ಹೃದಯದಲ್ಲಿ ಬೆಳಕನ್ನು ತಂದರು. You must be honoring the season that God brought into your life. ದೇವರು ನಿಮ್ಮ ಜೀವಿತದಲ್ಲಿ ತಂದ ಒಂದು ಕಾಲವನ್ನು ನೀವು ಘನಪಡಿಸಬೇಕು. Hallelujah. Hallelujah. Are you understanding? When God brought that season, ದೇವರು ಆ ಕಾಲವನ್ನು ತೆಗೆದುಕೊಂಡು ಬಂದಾಗ, He brought that season so that you will continue to live in a light. ನೀವು ಆ ಒಂದು ಬೆಳಕಿನಲ್ಲಿ ಮುಂದುವರಿಯುವುದಕ್ಕೆ ನೀವು ಪ್ರಯತ್ನ ಮಾಡಬೇಕು. He doesn't want you to go back again. ಪುನಃ ಅದಕ್ಕೆ ಹಿಂತಿರುಗಬಾರದು. Now God may bring a next season into your life. ದೇವರು ಮುಂದಿನ ಒಂದು ಕಾಲವನ್ನು ನಿಮ್ಮ ಜೀವಿತದಲ್ಲಿ ತರಬಹುದು. Breakthrough into your life. ಅದು ಒಂದು ಬಿಡುಗಡೆಯ ಒಂದು ಸಮಯವಾಗಿರಬಹುದು. There was some people, ಕೆಲವು ಜನರಿದ್ದಾರೆ, in 1 Chronicles chapter 12 verse 32 if you read, ಕೆಲವು ಜನರು ಒಂದನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 12ನೇ ಅಧ್ಯಾಯದಲ್ಲಿ verse 32, 12:32, it's a time of David. ಅದು ದಾವೀದನ ಸಮಯವಾಗಿದೆ. David was chased by the Saul many years. ಅನೇಕ ವರ್ಷಗಳಿಂದ ಸೌಲನು ಬಂದು ದಾವೀದನನ್ನು ಹಿಮ್ಮಟ್ಟಿಸಿದನು. He was not giving him authority or position of king. ಆ ಒಂದು ದಾವೀದನಿಗೆ ಯಾವ ಒಂದು ಅಧಿಕಾರವನ್ನು ಯಾವ ಒಂದು ಸ್ಥಾನವನ್ನು ಅವನು ಕೊಟ್ಟಿರಲಿಲ್ಲ. But David was patiently waiting for God's season in his life. ಆದ್ರೆ ದಾವೀದ ರಾಜನು ತಾಳ್ಮೆಯಾಗಿ ದೇವರ ಸಮಯಕ್ಕಾಗಿ ಕಾಯ್ತಾ ಇದ್ದ. David understood God's time had not come into his life. ದಾವೀದನ ಅರ್ಥ ಮಾಡಿಕೊಂಡ ದೇವರ ಸಮಯ ಇನ್ನೂ ಅವನ ಜೀವನದಲ್ಲಿ ಬಂದಿಲ್ಲ. See, anointing already happened. ಅವನಿಗೆ ಆಗಲೇ ಅಭಿಷೇಕ ಎಂಬುದಿತ್ತು. Somebody already told you will be king. ಯಾರೋ ಒಬ್ರು ಹೇಳಿದ್ರು ನೀನು ಒಂದು ದಿನ ಅರಸನಾಗ್ತೀಯ ಎಂದು. He already saw the victory through his sling already. ಅವನು ಆ ಒಂದು ಏನು ಒಂದು ಆಯುಧದಿಂದ ಜಯವನ್ನು ಈಗಲೇ ನೋಡಿದ್ದಾನೆ. He defeated so many army already. ಅನೇಕ ಒಂದು ಸೈನಿಕರನ್ನು ಅನೇಕ ಯುದ್ಧಗಳನ್ನು ಜಯಿಸಿದ್ದಾನೆ. But he was not calculating according this time. ಆದರೆ ಅವನ ಸಮಯವನ್ನು ಅವನು ಲೆಕ್ಕ ಮಾಡಲಿಲ್ಲ. He was waiting for God's season. ಅವನು ದೇವರ ಒಂದು ಕಾಲಕ್ಕಾಗಿ ಕಾಯ್ತಾ ಇದ್ದಾನೆ. Hallelujah. Hallelujah. So when God gave him a position, ದೇವರು ಅವನಿಗೆ ಒಂದು ಸ್ಥಾನವನ್ನು ಕೊಟ್ಟಾಗ, I want to tell you, ನಾನು ನಿಮಗೆ there are some people in 32 if you read, 32ನೇ ವಚನದಲ್ಲಿ ಕೆಲವು ಜನರು ಇದ್ರು. Can somebody read that? Okay. Yes. Okay, now the scripture says, ವಚನವು ಹೇಳುತ್ತದೆ, now because David waited for the time of God, ದಾವೀದನು ದೇವರ ಸಮಯಕ್ಕಾಗಿ ಕಾಯ್ದಿದ್ದ ಕಾರಣ God brought some people into his life. ದೇವರು ಕೆಲವೊಂದು ವ್ಯಕ್ತಿಗಳನ್ನು ಅವನ ಜೀವನದಲ್ಲಿ ತಂದರು. The chapter explains what kind of people God brought into David's life. ದಾವೀದನ ಜೀವಿತದಲ್ಲಿ ಎಂತ ಜನರನ್ನು ತಂದರೆಂದು ಅದು ನಮಗೆ ವಿವರವಾಗಿ ಹೇಳ್ತದೆ. He brought a people, the men of Issachar, they understood the times and the seasons and they were not worried, they were helping according to season to David.
it. ಇಸ್ಸಾಕಾರನೆಂಬನನ್ನು ಅವನ ಜೀವಿತದಲ್ಲಿ ತಂದರು. ಅವರು ಈ ಸಮಯಕ್ಕಾಗಿ ಯಾವ ಒಂದು ಚಿಂತೆಯನ್ನು ಮಾಡಲಿಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ರು. Are we understanding? What is that? ಅದು ಏನು? It's a fruit of what David was waiting for. ಯಾವ ಒಂದು ಫಲಕ್ಕಾಗಿ ದಾವೀದನು ಕಾಯ್ತಾ ಇದ್ದನೋ ಅದೇ ಆ ಫಲವಾಗಿದೆ. Amen. He was waiting for God's time. ದೇವರ ಸಮಯಕ್ಕಾಗಿ ಕಾಯ್ತಾ Now ಇದ್ದಾನೆ. the next season is ಮುಂದಿನ ಒಂದು ಕಾಲ when ಯಾವುದೆಂದರೆ his time came. ಯಾವಾಗ ಅವನ ಸಮಯ He ಬಂತು, brought some people into his life ಅವನ ಜೀವನದಲ್ಲಿ ಕೆಲವೊಂದು who ಜನರು understood the times and the seasons of God. ಯಾವ ಜನರು ಸಮಯವನ್ನು, ದೇವರ ಒಂದು ಸಮಯವನ್ನು, ಕಾಲವನ್ನು ಅರ್ಥ Now David ಮಾಡಿಕೊಳ್ಳುವರು. not worried anymore. ದಾವೀದನು ಇನ್ನೂ ಚಿಂತೆ Now ಮಾಡಲಿಲ್ಲ. the people who are under him are leading entire season. ಅವನ ಕೆಳಗಡೆ ಇದ್ದ ಜನರು ಇಡೀ ಕಾಲವನ್ನು ನಡೆಸುತ್ತಿದ್ದರು. Now as you are waiting for God's time, ದೇವರ ಸಮಯಕ್ಕಾಗಿ ನೀವು ಕಾಯ್ತಿರುವಾಗ not your watch. ನಿಮ್ಮ ಒಂದು ಗಡಿಯಾರ ಅಲ್ಲ, Okay, not your watch. ನಿಮ್ಮ ಒಂದು ಕೈಯಲ್ಲಿ ಕಟ್ಟಿರೋ ಗಡಿಯಾರ ಅಲ್ಲ. Wait for God's time. ದೇವರ ಸಮಯಕ್ಕಾಗಿ ಕಾಯಿರಿ. As you're crying out to the Lord, ಕರ್ತನಿಗೆ ನೀವು ಮೊರೆ ಇಡುತ್ತಿರುವಾಗ, for God's time it comes, without you understand. ನೀವು ಅರ್ಥ ಮಾಡಿಕೊಳ್ಳದೇ ಇರುವ ಸಮಯದಲ್ಲಿ ದೇವರ ಸಮಯ ಬರ್ತದೆ. There was a time ಒಂದು ಸಮಯ ಬಂತು. in a Samaria in Israel land, ಇಸ್ರೇಲ್ ದೇಶದಲ್ಲಿ there was a famine. ಅಲ್ಲಿ ಕ್ಷಾಮ ಎಂಬುದಿತ್ತು. It is there in 2 Kings chapter 7. ಎರಡನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ಅದು ಉಂಟು. Now people don't have food to eat. ಜನರಿಗೆ ತಿನ್ನಲಿಕ್ಕೆ ಆಹಾರ ಸಹ ಇರಲಿಲ್ಲ. They don't have any animals to eat. ಅವರಿಗೆ ಯಾವ ಒಂದು ಮೃಗ ಸಹ ಇರಲಿಲ್ಲ ತಿನ್ನಲಿಕ್ಕೆ. Now women are killing their babies and start eating. ಅಲ್ಲಿ ಸ್ತ್ರೀಯರು ತಮ್ಮ ಸ್ವಂತ ಮಕ್ಕಳನ್ನು ಕೊಂದು ತಿನ್ನುತ್ತಿದ್ದರು. At the time, ಆ ಸಮಯದಲ್ಲಿ everybody was starving. ಎಲ್ಲರಿಗೂ ಹಸಿವು ಎಂಬುದಿತ್ತು. As the king was walking on the wall, ಆ ಒಂದು ರಾಜನು ಆ ಗೋಡೆ ಮೇಲೆ ನಡೆದು ಹೋಗುತ್ತಿರುವ 2 women came. ಎರಡು ಸ್ತ್ರೀಯರು ಬಂದ್ರು. And they were complaining. ಅವರು ದೂರ ಹೇಳ್ತಾ ಇದ್ರು. They were fighting each other. ಒಬ್ಬರೊಬ್ಬರು ಜಗಳ ಆಡ್ತಾ ಇದ್ರು. Now king said, why are you fighting? ರಾಜನ ನೋಡಿ ಯಾಕೆ ಜಗಳ ಆಡ್ತಾ ಇದ್ದೀರಿ ಅಂತ ಕೇಳಿದ್ರು. One woman said, ಒಂದು ಸ್ತ್ರೀ ಹೇಳ್ತಾಳೆ, yesterday, ನಿನ್ನೆ ದಿನ I told that woman, we had an agreement. ನಮಗೆ ಒಂದು ಒಪ್ಪಂದ ಇತ್ತು. First you kill your baby, we both will eat, and tomorrow we'll kill my baby and we both will eat. ನಾವು ಈ ದಿನ ನಿನ್ನ ಮಗುವನ್ನು ಕೊಂದು ನಾವಿಬ್ಬರು ತಿನ್ನೋಣ, ನಾಳೆ ನಿನ್ನ ಮಗುವನ್ನು ಕೊಂದು ನಾವಿಬ್ಬರು ತಿನ್ನೋಣ ಒಂದು ಒಪ್ಪಂದ ಇತ್ತು. It's a terrible situation. ಅದು ಒಂದು ಭಯಂಕರವಾದ ಒಂದು ಪರಿಸ್ಥಿತಿ. One day finished, somebody killed the baby and they ate. ಒಂದು ದಿನ ಒಂದು ಮಗುವನ್ನು ಕೊಂದು ಅವರು ತಿಂದ್ರು. Whole nation was crying. ಇಡೀ ಆ ಒಂದು ದೇಶವೇ ಅಳುತ್ತಾ ಇದೆ. The second day, ಎರಡನೇ ದಿನ, the woman refused to kill her baby. ಆ ಸ್ತ್ರೀ ಬಂದು ತನ್ನ ಮಗುವನ್ನು ಕೊಲ್ಲೋದಕ್ಕೆ ತಿರಸ್ಕಾರ ಮಾಡಿದ್ಲು. It's impossible for them to get food anywhere. ಅವರಿಗೆ ಅಸಾಧ್ಯವಾಗಿತ್ತು, ಎಲ್ಲೂ ಆಹಾರನೇ ಸಿಗ್ಲಿಲ್ಲ ಅವರಿಗೆ. Because the army was around the city. ಯಾಕೆಂದರೆ ಪಟ್ಟಣ ಸುತ್ತಲೂ ಸೈನ್ಯ ಎಂಬುದಿತ್ತು. People were dying. ಜನರು ಸಾಯ್ತಾ If you ಇದ್ದಾರೆ. read the scripture, ವಚನವನ್ನು ನಾವು ಓದಿದರೆ chapter 7 verse 1 onwards. 7ನೇ ಅಧ್ಯಾಯ 1ನೇ ವಚನದಿಂದ ನಾವು 2 ಓದಿದರೆ, Kings chapter 7 verse 1 to 2. ಆಗ ಎಲೀಷನು, ನೀನು ಕರ್ತನ ವಾಕ್ಯವನ್ನು ಕೇಳಿರಿ. ಕರ್ತನು ಹೀಗೆ ಹೇಳುತ್ತಾನೆ, ನಾಳೆ ಹೆಚ್ಚು ಕಡಿಮೆ ಇಷ್ಟು ಹೊತ್ತಿಗೆ ಸಮಾರ್ಯದ ಬಾಗಿಲಲ್ಲಿ 1 ಸೇರು ನಯವಾದ ಹಿಟ್ಟು 1 ಶೆಕೆಲಿಗೂ 2 ಸೇರು ಜವೆಗೋದಿಯು 1 ಶೆಕೆಲಿಗೂ ಮಾರಲ್ಪಡುವವು ಎಂದನು. Okay. Now if you read the scripture, ನೀವು ವಚನವನ್ನು ಓದಿದರೆ, the prophet was declaring. ಪ್ರವಾದಿಯಾದವನು ಘೋಷಿಸುತ್ತಿದ್ದಾನೆ. His king sent some people to kill a prophet. ರಾಜನು ಬಂದು ಕೆಲವು ಜನರನ್ನು ಕಳಿಸ್ತಾನೆ ಆ ಪ್ರವಾದಿಯನ್ನು ಕೊಲ್ಲಲಿಕ್ಕೆ. The prophet was declaring blessing over the nation. ಆದರೆ ಪ್ರವಾದಿಯಾದವನು ಆ ಒಂದು ದೇಶದ ಮೇಲೆ ಆಶೀರ್ವಾದವನ್ನು ಘೋಷಣೆ ಮಾಡುತ್ತಿದ್ದಾನೆ. By tomorrow, ನಾಳೆ ಒಳಗೆ the rice and the wheat, everything will be very cheap in your country. ನಿಮ್ಮ ಒಂದು ದೇಶದಲ್ಲಿ ಗೋಧಿಯು ಅಕ್ಕಿ ಎಲ್ಲ ಅದು ಕಡಿಮೆ ದರದಲ್ಲಿ ಸಿಗ್ತದೆ ಅಂತ ಹೇಳ್ತಾನೆ. Now the king, the official said, ಆ ಒಂದು ಅಧಿಕಾರಿ ಹೇಳ್ತಾನೆ, it's impossible. ಇದು ಅಸಾಧ್ಯ. It will not happen in my life. ನನ್ನ ಒಂದು ಜೀವಿತದಲ್ಲಿ ಇದು ಆಗದೇ ಇಲ್ಲ. They've been in a famine and they've been suffering, all entire people. ಇಡೀ ಜನವೆಲ್ಲ ಆ ಒಂದು ಕ್ಷಾಮದಿಂದಲೂ ಬರಗಾಲದಿಂದಲೂ ಹಸಿವೆಯಿಂದಲೂ ಅವರು ಬಾಧೆಗೊಳಗಾಗಿದ್ದಾರೆ. But the prophet declares it. ಆ ಸಮಯದಲ್ಲಿ ಪ್ರವಾದಿಯಾದವನು ಘೋಷಿಸುತ್ತಾನೆ, you are killing babies. ನೀವು ಮಕ್ಕಳನ್ನು ಕೊಲ್ಲುತ್ತಿದ್ದರು. Even though it's a terrible famine, ಇದು ಒಂದು ಭಯಂಕರವಾದ ಕ್ಷಾಮ ಇದ್ದರು, by tomorrow, ನಾಳೆ ಒಳಗೆ, by tomorrow, ನಾಳೆ ಒಳಗೆ you will receive the provision, the nation will be prosperous. ನೀವು ಏನು ನಿಮಗೆ ಅವಶ್ಯಕತೆ ಇದೆಯೋ ಅದನ್ನು ಸ್ವೀಕರಿಸುವಿರಿ, ನಿಮ್ಮ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ತದೆ. Now the official was saying, ಆ ಅಧಿಕಾರಿ ಹೇಳ್ತಾ ಇದ್ದಾನೆ, he's telling, even God opens the doors of heaven, it will not happen. ಆದರೆ ಇವರು ಹೇಳ್ತಾ ಇದ್ದಾರೆ, ಪರಲೋಕ ಬಾಗಿಲು ತೆಗೆಯಲ್ಪಟ್ಟರು, ಇದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. It's impossible. ಇದು ಅಸಾಧ್ಯ ಅಂತ ಹೇಳ್ತಾರೆ. What is this person? ಈ ಒಂದು ವ್ಯಕ್ತಿ ಯಾರು? He doesn't understand the power of God's
prophecy. ದೇವರ ಒಂದು ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಒಬ್ಬ See, ವ್ಯಕ್ತಿಯಾಗಿದ್ದಾನೆ. there are two kind of people here. ಎರಡು ವಿಧವಾದ ಜನರಿದ್ದಾರೆ. One person ಒಂದು ವ್ಯಕ್ತಿ understands God's power. ದೇವರ ಶಕ್ತಿಯನ್ನು The ತಿಳಿದುಕೊಳ್ಳುವವನು. other person, ಇನ್ನೊಂದು he ವ್ಯಕ್ತಿ doesn't believe in God's power. ದೇವರ ಶಕ್ತಿಯನ್ನು ನಂಬದೇ ಇರುವವನು. And this person is calculating in his own time. ಈ ಒಂದು ವ್ಯಕ್ತಿ ತನ್ನ ಒಂದು ಸಮಯವನ್ನು ಲೆಕ್ಕ ಹಾಕ್ತಾ Look ಇದ್ದಾನೆ. at all the possibilities around me, they're not there. ಸುತ್ತಮುತ್ತಲ ನೋಡಿ ಸಾಧ್ಯವಾಗುವಂತದ್ದು ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾನೆ. You know, nobody can bring that kind of food into this country. ಯಾರು ಈ ಒಂದು ದೇಶಕ್ಕೆ ಅಂತ ಆಹಾರವನ್ನು ತರಲಿಕ್ಕೆ ಸಾಧ್ಯವಾಗದೆ ಅಂತ Nobody ಹೇಳ್ತಾನೆ. can bring that kind of blessing into my life. ಅಂತ ಒಂದು ಆಶೀರ್ವಾದ ನನ್ನ ಜೀವಿತದಲ್ಲಿ ಯಾರು ತರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ It's ಹೇಳ್ತಾನೆ. impossible. ಇದು ಅಸಾಧ್ಯ. Look at my job. ನನ್ನ ಉದ್ಯೋಗವನ್ನು Look ನೋಡು, at my family. ನನ್ನ ಕುಟುಂಬವನ್ನು ನೋಡು, Look at our condition. ನಮ್ಮ ಪರಿಸ್ಥಿತಿಯನ್ನು It ನೋಡು. won't happen. ಇದು ಆಗದಿಲ್ಲ. That's unbelievers' words. ಇದು ಅವಿಶ್ವಾಸಿಗಳ ಆಡುವ A ಮಾತುಗಳು. person who do not understand God's time. ಯಾವ ಮನುಷ್ಯನು ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳದೆ ಇರ್ತಾನೋ ಅವನು. But now the man of God, ಆದ್ರೆ ದೇವ ಮನುಷ್ಯನು he believes in God's power. ದೇವರ ಶಕ್ತಿಯನ್ನು ನಂಬುತ್ತಾನೆ You ಅವನು. know what happened? ಏನಾಯ್ತು By ಗೊತ್ತಾ? the next day, same time, ಅದೇ ಸಮಯ ಮಾರನೇ ದಿನ if you read the story, ಆ ಒಂದು ಅಧ್ಯಾಯವನ್ನು ನೀವು ಓದಿದರೆ God miraculously provides all the resources that the entire nation needs. ಅದೇ ಒಂದು ಸಮಯದಲ್ಲಿ ದೇವರು ಅವರಿಗೆ ಏನು ಅವಶ್ಯಕತೆ ಇದೆಯೋ ಎಲ್ಲವನ್ನು ಸರಿಯಾದ ಸಮಯದಲ್ಲಿ ಇಡೀ ದೇಶಕ್ಕೆ ಒದಗಿಸಿಕೊಟ್ಟರು. Amen. Amen. God is not calculating like you calculate. ನಾವು ಲೆಕ್ಕ ಹಾಕುವ ಪ್ರಕಾರ ದೇವರು ಲೆಕ್ಕ ಹಾಕುವರಲ್ಲ. When your time comes, ನಿಮ್ಮ ಸಮಯ your ಬಂದಾಗ spiritual condition will change. ನಿಮ್ಮ ಒಂದು ಆತ್ಮಿಕ ಒಂದು ಸನ್ನಿವೇಶ When ಬದಲಾಗ್ತದೆ. your time comes, ನಿಮ್ಮ ಸಮಯ ಬಂದಾಗ Cornelius, a man, ಕೊರ್ನೆಲಿಯ ಮನುಷ್ಯನು he was praying to God. ಅವನು ದೇವರ ಹತ್ರ ಪ್ರಾರ್ಥನೆ So ಮಾಡ್ತಾ many ಇದ್ದ. days he was praying. ಅನೇಕ ದಿನದಿಂದ ಪ್ರಾರ್ಥನೆ And ಮಾಡ್ತಾ he ಇದ್ದ. was giving to the poor people. ಬಡವರಿಗೆ ಸಹಾಯ ಮಾಡ್ತಾ ಇದ್ದ. He was taking care of the people under him. ಅವನ ಕೆಳಗಡೆ ಇದ್ದವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದ. A day came. ಒಂದು ದಿನ ಬಂತು. Immediately, ತಕ್ಷಣವೇ suddenly, an angel of the Lord visited him. ಒಂದು ದೇವದೂತರು ಬಂದು ಭೇಟಿ ಮಾಡಿದರು. After many years, ಎಷ್ಟೋ ವರ್ಷಗಳ ನಂತರ suddenly, ತಕ್ಷಣವೇ the angel of the Lord said, ದೇವದೂತರು ಹೇಳಿದ್ರು, send your men to bring the Peter. I'm going to anoint you. ನಿಮ್ಮಲ್ಲಿರುವ ಕೆಲವೊಂದು ವ್ಯಕ್ತಿಯನ್ನು ಕಳಿಸಿ ಪೇತ್ರನನ್ನು ಕರೆಕಳಿಸುವುದಕ್ಕಾಗಿ ಅವರು ಬಂದು ನಿಮ್ಮನ್ನು ಅಭಿಷೇಕಿಸುವರೆಂದು. It's God's time. ಅದು ದೇವರ ಸಮಯ. Amen. Don't be disappointed when you see your time. ನಿಮ್ಮ ಒಂದು ಸಮಯವನ್ನು ನೋಡಿ ನೀವು ನಿರಾಶೆಗೊಳಗಾಗಬೇಡಿ. I'm 30 years. ನನಗೆ 30 ವರ್ಷ I'm ಆಯ್ತು, 40 years. 40 ವರ್ಷ I'm ಆಯ್ತು, 50 years. 50 ವರ್ಷ ಆಯ್ತು, I'm 90 years. 90 ವರ್ಷ ಆಯ್ತು. God can create anything in his time. ದೇವರು ತನ್ನ ಸಮಯದಲ್ಲಿ ಏನ್ ಮಾಡಕ್ಕೂ ಸಾಧ್ಯ. Abraham had to wait up to 90 years. ಅಬ್ರಾಹ್ಮನು 90 ವರ್ಷ ಕಾಯ್ಬೇಕಾಗಿತ್ತು. Okay, he has to wait until the old times. ಅವನು ಆ ಒಂದು ವೃದ್ಧ ವಯಸ್ಸಿನವರೆಗೂ But ಕಾಯ್ಬೇಕಾಗಿತ್ತು. God created something within him. ದೇವರು ಅಂತ ವಯಸ್ಸಿನಲ್ಲಿ ಏನನ್ನೋ ಸೃಷ್ಟಿ In ಮಾಡಿದರು. God's time, everything is possible. ದೇವರ ಸಮಯದಲ್ಲಿ ಎಲ್ಲಾ ಸಾಧ್ಯ. You should not be calculating and disappoint yourself every time. ಯಾವಾಗ್ಲೂ ನಿಮ್ಮ ಒಂದು ಸಮಯನ ಲೆಕ್ಕ ಹಾಕ್ತಾ ನೀವು ನಿರಾಶೆಗೊಳ್ಳಬೇಡಿ. Peter was fishing. ಪೇತ್ರನು ಒಬ್ಬ ಬೆಸ್ತನಾಗಿದ್ದ. First John, if you turn to John chapter 1. ಯೋಹಾನನ ಬರೆದ Let's turn to John ಪುಸ್ತಕ chapter 1. 1ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Are you there? Now if you see verse 40. 40ನೇ ವಚನವನ್ನು ನಾವು ನೋಡಿದರೆ, Peter was fishing long time with his father. ಪೇತ್ರನು ಬಂದು ದೀರ್ಘ ಕಾಲದಿಂದ ಮೀನು ಹಿಡಿತಾ ಪ್ರಯತ್ನ ಮಾಡ್ತಾ ಇದ್ದಾನೆ. He was working with his brother. ಅವನ ಒಂದು ಸಹೋದರ ಜೊತೆ ಕೆಲಸ ಮಾಡ್ತಾ But ಇದ್ದಾನೆ. now these people know that there will be a Messiah. ಈ ಜನರಿಗೆ ಗೊತ್ತಿತ್ತು ಒಬ್ಬ ಮೆಸ್ಸಿಯನ್ನು ಬರ್ತಾರೆಂದು. They were following John the Baptist. ಅವರು ಸ್ನಾನಿಕನಾದ ಯೋಹಾನನನ್ನು ಹಿಂಬಾಲಿಸುತ್ತಿದ್ದರು. And Andrew, his brother, was a serious follower of John the Baptizer. ಅವನ ಸಹೋದರನಾದ ಅಂದ್ರೆಯನು ಬಂದು ಸ್ನಾನಿಕನಾದ ಯೋಹಾನನ ಹಿಂಬಾಲಕನಾಗಿದ್ದ. One day he meets Jesus Christ. ಒಂದು ದಿನ ಈ ವ್ಯಕ್ತಿ ಯೇಸು ಸ್ವಾಮಿಯನ್ನು And ಸಂಧಿಸುತ್ತಾನೆ. he goes home ಅವನು ಮನೆಗೆ and he ಹಿಂತಿರುಗುತ್ತಾನೆ. tells to, Simon. ಅವನು ಸೀಮೋನನಿಗೆ ಹೇಳುತ್ತಾನೆ, Hey Simon. ಸೀಮೋನನೇ, Maybe he found him while he's fishing. ಅವನು ಮೀನಿಡ್ತಿರುವಾಗ ಅವರನ್ನು ಕಂಡುಹಿಡಿದಿರಬಹುದು. He said, Hey Simon, I met somebody, come and meet him. ಸೀಮೋನನೇ, ಯಾರನ್ನೋ ನಾನು ಸಂಧಿಸಿದ್ದೆ, ಬಂದು ನೀನು ಸಹ ಅವರನ್ನು ಸಂಧಿಸು ಎಂದು ಹೇಳ್ದ. I met a Messiah. ಒಂದು ಮೇಸಿಯನನ್ನು ಸಂಧಿಸಿದ್ದೆ. And he said, Are you sure? ಇದು ನೀನು ದೃಢವಾಗಿ He ನಿಶ್ಚಯವಾಗಿ said, You ಹೇಳ್ತಾ come ಇದ್ಯಾ? and see, come. ನೀನು ಬಂದು ನೋಡು ಅಂತ ಹೇಳ್ದ. Now Simon is walking with his dirty clothes. ಸೀಮೋನನು ಬಂದು ಕೊಳಕು ಬಟ್ಟೆ ಓಡಿಸಿ ಅವನು ಹೋಗ್ತಾ ಇದ್ದಾನೆ. Walking towards Jesus. ಯೇಸು ಸ್ವಾಮಿ ಹತ್ತಿರ ಹೋಗ್ತಾ ಇದ್ದಾನೆ. Now that was the day
that Simon meeting Jesus Christ. ಆ ಒಂದು ದಿನವೇ ಸೀಮೋನನ್ನು ಯೇಸು ಸ್ವಾಮಿಯನ್ನು ಸಂಧಿಸಿದ Now ದಿನ. Jesus looked at him. ಸೀಮೋನನ್ನು ಯೇಸು ಸ್ವಾಮಿ ನೋಡಿದ್ರು. Verse 42. 42ನೇ ವಚನದಲ್ಲಿ. And he said, ಅವರು "You are ಹೇಳುತ್ತಾರೆ, Simon, son of John." ಸೀಮೋನನೇ, ಯೋಹಾನನ ಮಗನೇ. He said, "You will be called Cephas." ನಿನ್ನನ್ನು ಸೇಫನೆಂದು ಕರೆಯಲ್ಪಡುವಿ, ಕೇಫನೆಂದು ಕರೆಯಲ್ಪಡುವಿ. Jesus never met him. ಯೇಸು ಸ್ವಾಮಿ ಎಂದೂ ಅವನನ್ನ ತಿಳಿದಿರಲಿಲ್ಲ. But that day, Simon's day, it was a God's time. ಸೀಮೋನನ ದಿನವಾಗಿತ್ತ ದಿನ ಅದು ದೇವರ ಒಂದು ಸಮಯವಾಗಿತ್ತು. That day he said, ಆ ದಿನ ಅವನು ಹೇಳ್ತಾನೆ, "You will be called Peter." ನೀನು ಪೇತ್ರನೆಂದು ಕರೆಯಲ್ಪಡುವಿ. Today I'm choosing you. ಈ ದಿನ ನಾನು ನಿನ್ನನ್ನು ಆರಿಸಿಕೊಳ್ಳುತ್ತಿದ್ದೇನೆ. I don't want that name anymore. ಇನ್ನು ಮೇಲೆ ಈ ಹೆಸರು ನಿನಗಿರಬಾರದು. I'm changing your name. ನಿನ್ನ ಒಂದು ನಾಮವನ್ನು ನಾನು ಬದಲಾವಣೆ ಮಾಡ್ತಾ You are ಇದ್ದೇನೆ. going to be a rock. ನೀನು ಒಂದು ಬಂಡೆಯಾಗಿರುವಿ. Have you ever thought, that day that he could meet? ಎಂದಾದ್ರೂ ನೀವು ಯೋಚನೆ ಮಾಡಿದ್ದೀರಾ ಆ ದಿನ ಅವನು ಸಂಧಿಸುತ್ತಾನೆಂದು? It's a time of God. ಅದು ದೇವರ ಸಮಯವಾಗಿದೆ. It's a time of God. ದೇವರ ಸಮಯವಾಗಿದೆ. Now if you continue to read, ಇನ್ನು ಮುಂದುವರೆದು ನೀವು there's ಓದಿದ another man. ಇನ್ನೊಬ್ಬ ಮನುಷ್ಯನು ಬರ್ತಾನೆ. He was brought by his brother again. ಪುನಃ ಇನ್ನೊಂದು ಸಹೋದರನು ಇನ್ನೊಂದು ಮನುಷ್ಯನನ್ನು Now he ತರುತ್ತಾನೆ. says, come, I met somebody. ನಾನು ಯಾರನ್ನೋ ನಾನು ಸಂಧಿಸಿದೆ, ನೀನು ಸಹ ಬಾ ಅಂತ ಹೇಳ್ತಾನೆ. Philip was calling his brother Nathaniel. ಫಿಲಿಪ್ಪನು ಬಂದು ನತಾಲಿಯನನ್ನು ಕರೀತಾ ಇದ್ದಾನೆ. These are second people. ಇದು ಎರಡನೇ ಒಂದು ಜನ. Andrew brought the Simon. ಅಂದ್ರೆಯನು ಸೀಮೋನನನ್ನು ತರುತ್ತಾನೆ. And now Philip is bringing Nathaniel. ಫಿಲಿಪ್ಪನು ನತಾನಿಯೇಲನನ್ನು ತರುತ್ತಿದ್ದಾನೆ. Now as he was bringing, ಅವನು ಇವನನ್ನು ಕರೆತರುವಾಗ Jesus said, "You Nathaniel." ಯೇಸು ಸ್ವಾಮಿ ನೆತಾಲನ ನೋಡಿ, ನೀನು ನೆತಾಲಿಯನ್ನು. So Nathaniel was shocked. "Oh, how do you know my name?" ನೆತಾಲಿಯನಿಗೆ ಒಂದು ಆತಂಕ, ಒಂದು ಆಘಾತ ಉಂಟಾಯಿತು. ನಿನಗೆ ಹೆಂಗೆ ನನ್ನ ಹೆಸರು ಗೊತ್ತೆಂದು. When God's time comes, ಯಾವಾಗ ದೇವರ ಸಮಯ ಬರ್ತದೋ, hallelujah, that's the day of your encounter. ಆ ದಿನವೇ ನೀವು ಕರ್ತನನ್ನು ಸಂಧಿಸುವ ದಿನ. God put a season for everything in your life. ದೇವರು ಪ್ರತಿಯೊಂದಕ್ಕೂ ನಿಮ್ಮ ಒಂದು ಜೀವನದಲ್ಲಿ ಒಂದು ಸಮಯವನ್ನು ಇಟ್ಟಿದ್ದಾರೆ. Now God is telling to Nathaniel, ದೇವರು ನತಾನಿಯೇಲನಿಗೆ ಹೇಳ್ತಾ ಇದ್ದಾನೆ, "I saw you under the tree. ನಿನ್ನನ್ನು ಮರದ ಕೆಳಗಡೆ ನಾನು ನೋಡಿದೆ. I know where you are. ನೀನು ಎಲ್ಲಿದ್ದೆ ನನಗೆ But ಗೊತ್ತು. today is your time." ಆದರೆ ಈ ದಿನ ನಿನ್ನ ದಿನವಾಗಿದೆ. And he said, "From today, ಈ ದಿನದಿಂದ you will see the angels going up and down." ದೇವದೂತರು ಮೇಲೆ ಹೋಗುವುದು, ಕೆಳಗಡೆ ಬರುವುದನ್ನು ನೀನು ನೋಡುವಿ ಎಂದು It's an ಹೇಳಿದನು. encountering day. ಇದು ಕರ್ತನನ್ನು ಅವನು ಎದುರುಗೊಂಡ It is ದಿನ. a God's time. ಇದು ದೇವರ ಸಮಯ. There's a time for the provision, as we saw. ನಾವು ನೋಡಿದ ಹಾಗೆ ಕರ್ತನು ಒದಗಿಸಿಕೊಡುವ There's ಸಮಯವಾಗಿದೆ. a time for encounter by the Lord. ಆ ಕರ್ತನನ್ನು ಎದುರುಗೊಳ್ಳುವ ಒಂದು ಸಮಯವಾಗಿದೆ. Hallelujah. ಹಲ್ಲೆಲೂಯಾ. Are you understanding? ಅರ್ಥ ಆಗ್ತಾ ಇದೆಯಾ? Let me tell you this story and we'll pray. ಈ ಒಂದು ಕಥೆಯನ್ನು ಹೇಳಿ ನಾವು ಪ್ರಾರ್ಥನೆ There ಮಾಡೋಣ. was one woman. ಒಂದು ಸ್ತ್ರೀ ಇದ್ದಳು. This woman had a small baby. ಈ ಒಂದು ಸ್ತ್ರೀಗೆ ಒಂದು ಚಿಕ್ಕ ಮಗು ಇತ್ತು. I think this story long time back. ಕೆಲವು ದಿನಗಳ ಹಿಂದೆ ನಾನು ಈ ಕಥೆಯನ್ನು ಹೇಳಿದೆ ಅಂತ ನನಗೆ ನೆನಪು ಬರ್ತದೆ. This woman, ಈ ಸ್ತ್ರೀಯು, it's a real story. ಇದು ನಿಜವಾದ ನಡೆದ ಘಟನೆ. He used to be a man of God. ಆ ದೇವ ಮನುಷ್ಯರಾಗಿದ್ದರು. His name is A.A. Allen. ಅವರ ಹೆಸರು ಎ ಆಲನ್ ಎಂದು. He was a great evangelist. ಅವರು ಒಬ್ಬ ದೊಡ್ಡ ಸುವಾರ್ತಿಕರು. This woman has a 4 years boy. ಈ ಒಂದು ಸ್ತ್ರೀಗೆ 4 ವರ್ಷ ಒಂದು ಮಗು ಇತ್ತು. Who was born without, what to say, no, without eyes, with no proper hands and no proper legs, not even no organs, no proper organs. He had a 26 diseases or something. ಆ ಒಂದು ಮಗುವಲ್ಲಿ 26 ವಿಧವಾದ ಕಾಯಿಲೆಗಳಿತ್ತು. ಆ ಒಂದು ಮಗು ಅಂಗವಿಕಲನಾಗಿತ್ತು. This woman was a believer. ಈ ಒಂದು ಸ್ತ್ರೀ ವಿಶ್ವಾಸಿಯಾಗಿದ್ದಳು. Can you imagine a believer praying when baby was inside and praying and this kind of baby is born? ನೀವು ಕಲ್ಪನೆ ಮಾಡಿ ನೋಡಿ, ಆ ಸ್ತ್ರೀ ಬಂದು ಒಂದು ವಿಶ್ವಾಸಿ ಈ ಮಗುವಿಗಾಗಿ ಪ್ರಾರ್ಥನೆ ಮಾಡಿದಾಗ ಇಂಥ ಒಂದು ಮಗು ಹುಟ್ಟುತ್ತಲ್ಲ ಎಂದು. And when baby was born, doctors, all the doctors said, he's not going to live. ಈ ಒಂದು ಮಗು ಹುಟ್ಟಿದ ಮೇಲೆ ವೈದ್ಯರು ಹೇಳಿದರು, ಈ ಒಂದು ಮಗು ತುಂಬಾ ಕಾಲ ಉಳಿಯೋದಿಲ್ಲ ಎಂದು. Anyway, he was born. ಹೇಗೋ ಮಗು ಹುಟ್ಟಾಯಿತು. And one day after 4 years, somebody told there is the great evangelist A.A. Allen is having a meeting, take him there. ಒಂದು ದಿನ ಆ ಒಂದು ತಾಯಿಗೆ ಯಾರೋ ಬಂದು ಹೇಳಿದ್ರು, ಅಲ್ಲಿ ಎ ಆಲನ್ ಅವರು ಒಂದು ಸುವಾರ್ತೆ ಕೂಟವನ್ನು ಇಟ್ಟಿದ್ದಾರೆ, ಮಗುವನ್ನು ನೀನು ಕರೆದುಕೊಂಡು ಹೋಗು ಎಂದು. With whatever money she had,
ಅವರ ಹತ್ರ ಇದ್ದಿದ್ದ ಹಣದಲ್ಲಿ she went to that meeting. ಆ ಒಂದು ಕೂಟಕ್ಕೆ ಆ ಸ್ತ್ರೀ ಮಗುವನ್ನು ಕರೆದುಕೊಂಡು ಹೋಗ್ತಾಳೆ. There is some long days meeting, maybe 7 days of meeting. ಅಲ್ಲಿ ಆ ಒಂದು ಕೂಟ ಬಂದು 7 ದಿನ ನಡೆದ ಒಂದು ಕೂಟವಾಗಿತ್ತು. And 3 days finished. 3 ದಿನ ಕಳೆಯಿತು. That man of God did not look at this baby at all. ಆ ಒಂದು ದೇವ ಮನುಷ್ಯನು ಈ ಒಂದು ಮಗುವನ್ನು ನೋಡ್ಲೇ ಇಲ್ಲ. This woman finished all her money. ಈ ಒಂದು ಸ್ತ್ರೀಯಲ್ಲಿದ್ದ ಹಣವೆಲ್ಲ ಖಾಲಿ ಆಯಿತು. At the time she had only $20 left, it seems. ಅವರ ಕೈಯಲ್ಲಿ ಕೇವಲ $20 ಮಾತ್ರ ಇತ್ತು. It's a third day. ಅದು 3ನೇ ದಿನ. She was crying. ಅವಳು ಅಳ್ತಾ ಇದ್ದಾಳೆ. I can't, if $20 finish also I cannot go back. $20 ಕಳೆದು ಹೋದ್ರೆ ನಾನು ಹಿಂತಿರುಗು, ನನಗೆ ಹಣ ಇಲ್ಲ. She told that assistant pastor, what to do. ಅವಳು ಆ ಒಂದು ಸಭಾಪಾಲಕ ನೋಡಿ ಹೇಳ್ತಾಳೆ, ನಾನು ಏನ್ ಮಾಡೋದೆಂದು. So the assistant pastor said, let's wait today. If he's not calling, I will take the baby so that man of God can pray for you. ಆ ಒಂದು ಸಹಾಯಕ ಒಂದು ಸಭಾಪಾಲಕರು ಹೇಳ್ತಾರೆ, ನಾನು ಅವ್ರ ಹತ್ರ ಕರೆದುಕೊಂಡು ಹೋಗ್ತೀನಿ, ಅವ್ರು ಪ್ರಾರ್ಥನೆ ಮಾಡ್ತಾರೆ ಎಂದು. On third day, 3ನೇ ದಿನ, as man of God came, ದೇವ ಮನುಷ್ಯನು ಬಂದಾಗ first he stood up and said, ಅವ್ರು ಮೊದಲು ಎದ್ದು ನಿಂತು ಹೇಳಿದ್ರು, we'll take offering of faith. ನಾವು ನಂಬಿಕೆಯಿಂದ ಒಂದು ಕಾಣಿಕೆಯನ್ನು ತೆಗೆಯೋಣ ಅಂತ ಹೇಳಿದ್ರು. He said, we take offering of faith. ನಾವು ನಂಬಿಕೆಯ ಒಂದು ಕಾಣಿಕೆಯನ್ನು ತೆಗೆಯೋಣ ಅಂತ ಹೇಳಿದ್ರು. Now he said, bring your money, put an offering. ನಿಮ್ಮಲ್ಲಿರುವ ಹಣವನ್ನು ತೆಗೆದುಕೊಂಡು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿ. You and me will think, why is asking money? ನಾನು ಯೋಚನೆ ಮಾಡಬಹುದಿತ್ತು, ಯಾಕೆ ಇಂತ ಒಂದು ಸಮಯದಲ್ಲಿ ಹಣವನ್ನು ಕೇಳ್ತಾರೆ. Why is asking money? ಯಾಕೆ ಹಣವನ್ನು ಕೇಳ್ತಾ ಇದ್ದಾರೆ? That day, ಆ ದಿನ, that woman, ಆ ಸ್ತ್ರೀ, she is the first one. ಅವರೇ ಒಂದು ಮೊದಲನೇ ಸ್ತ್ರೀ. She took the last $20 and ran to the stage and she put an offering. ಅವರ ಹತ್ರ ಇದ್ದಿದ್ದ $20 ಹಣವನ್ನು ತೆಗೆದುಕೊಂಡು ಹೋಗಿ ಆ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದ್ರು. You might think, oh, poor woman, why she is giving there? ನಮಗೆ ಒಂದು ಯೋಚನೆ ಬರ್ಬೋದು, ಮೊದಲೇ ಈ ಬಡವಳಾಗಿದ್ದಾಳೆ, ಯಾಕೆ ಹಣವನ್ನು ಸಹ ಕೊಟ್ಬಿಟ್ಲೆ. She can go back home, no? ಅವಳು ಹಿಂತಿರುಗಬಹುದಿತ್ತಲ್ಲ ಮನೆಗೆ. But she used her faith. ಆದ್ರೆ ನಂಬಿಕೆಯನ್ನು ಅವಳು ಉಪಯೋಗಿಸಿದಳು. After the prayer, ಆ ಪ್ರಾರ್ಥನೆಯ ನಂತರ, while he began to preach, ಅವರು ಬೋಧನೆ ಮಾಡುತ್ತಾ ಆರಂಭಿಸಿದಾಗ, the man of God suddenly stopped the preaching. ತಕ್ಷಣವೇ ದೇವ ಮನುಷ್ಯನು ಆ ಬೋಧನೆಯನ್ನು ನಿಲ್ಲಿಸಿದರು. And he starts saying like this. ಅವರು ಈ ರೀತಿ ಅವರು ಹೇಳಿದ್ರು, my spirit is walking into a hospital. ನನ್ನ ಒಂದು ಆತ್ಮವು ಆಸ್ಪತ್ರೆ ಕಡೆ ಚಲಿಸುತ್ತಿದೆ. I saw a baby is being born. ಅಲ್ಲಿ ಒಂದು ಮಗು ಹುಟ್ಟಿದನ್ನು ನಾನು ನೋಡಿದ್ದೆ. Without organs and without anything, 26 diseases in the body. 26 ವಿಧವಾದ ಕಾಯಿಲೆಗಳು ಆ ಒಂದು ಮಗುವಿನಲ್ಲಿ ಉಂಟು. ಸರಿಯಾದ ಒಂದು ಅಂಗಗಳು ಸಹ ಮಗುವಿನಲ್ಲಿ ಇಲ್ಲ. I saw one mother is bringing the baby to this crusade. ನಾನು ಒಂದು ಸ್ತ್ರೀಯನ್ನು ನೋಡಿದೆ, ಆ ಮಗುವನ್ನು ಈ ಒಂದು ಕೂಟಕ್ಕೆ ತರುವುದನ್ನು. Nobody told him. ಯಾರು ಆ ದೇವ ಮನುಷ್ಯನಿಗೆ ಹೇಳಲಿಲ್ಲ. But he said, ಆದ್ರೆ ಅವರು ಹೇಳಿದ್ರು, if the woman is here, please come, God is going to heal your son. ಅಂತ ಸ್ತ್ರೀ ಈ ಕೂಟದಲ್ಲಿ ಕುಳಿತಿದ್ದರೆ ನೀವು ಮುಂದೆ ಬರಬಹುದು, ಅವರು ಸ್ವಸ್ಥರಾಗ್ತಾರೆ ಅಂತ ಹೇಳಿದ್ರು. 3 days she was disappointed. 3 ದಿನ ಅವರು ನಿರಾಶೆ ಒಳಗಾಗಿದ್ರು. She came from very far. ಅವರು ದೂರ ದೇಶದಿಂದ ಬಂದಿದ್ರು. Even baby is born, when baby was born, she was disappointed. ಅವಳು ಮಗು ಹುಟ್ಟಿದಾಗಲೂ ನಿರಾಶೆ ಇತ್ತು. It was not easy. ಅದು ಸುಲಭವಲ್ಲ. She was crying all these 4 years. 4 ವರ್ಷಗಳ ಆ ಮಗುವನ್ನು ನೋಡಿ ಅಳ್ತಾನೆ ಇದ್ಲು. Even the last minute, she has to, even give away whatever she had. ಕಡೆಯ ಒಂದು ಹೊತ್ತಿನಲ್ಲೂ ಸಹ ಅವಳ ಹತ್ರ ಇದ್ದಿದ್ದ ಹಣವನ್ನೆಲ್ಲ ಕೊಡಬೇಕಾದ ಪರಿಸ್ಥಿತಿ ಬಂತು. But that was the faith point. ಅದೇ ಒಂದು ನಂಬಿಕೆಯ ಒಂದು ಸಮಯ. That's the God's timing. ಅದೇ ದೇವರ ಒಂದು ಸಮಯ. Hallelujah. Hallelujah. Our timing is our clock. ನಮ್ಮ ಒಂದು ಸಮಯ, ನಾವು ನಮ್ಮಲ್ಲಿರುವ ಗಡಿಯಾರ. But God's timing is, ದೇವರ ಸಮಯ ಯಾವುದೆಂದರೆ, the point of faith. ಆ ಒಂದು ನಂಬಿಕೆಯ ಒಂದು ಸಮಯ. Are you understanding? ಅರ್ಥ ಆಗ್ತಾ ಇದೆಯಾ? Whenever you reach to the point of faith, ಯಾವಾಗ ನೀವು ಆ ಒಂದು ನಂಬಿಕೆಯ ಮಟ್ಟಕ್ಕೆ ನೀವು ತಲುಪ್ತೀರೋ, that's God's timing. ಅದೇ ದೇವರ ಸಮಯ. You know what happened? ಏನಾಯ್ತಲ್ಲಿ? He took the baby. ಮಗುವನ್ನು ತೆಗೆದುಕೊಂಡ್ರು. Start praying. ಪ್ರಾರ್ಥನೆ ಮಾಡಕ್ಕೆ ಆರಂಭಿಸಿದರು. The man who witnessed was sharing this. ಯಾವ ಮನುಷ್ಯನು ಇದನ್ನು ನೋಡ್ತಿದ್ದನೋ ಅವರು ಇದನ್ನು ಹಂಚುತ್ತಾ ಇದ್ರು. He said suddenly there was, kind of what do you call, round, something like a light is shining in the eyes, and suddenly he saw the white skin went off and the real eyes was created. ತಕ್ಷಣವೇ ಆ ಒಂದು ಮಗುಗೆ ಆ ಕಣ್ಣಿನಿಂದ ಏನೋ ಹೋಗಿ ನಿಜವಾದ ಒಂದು ಕಣ್ಣು ಸೃಷ್ಟಿಯಾಯಿತು, ದೃಷ್ಟಿ ಎಂಬುದು ಬಂತು. Both eyes. 2 ಕಣ್ಣುಗಳು. Immediately. ತಕ್ಷಣವೇ. The tongue was like a dog tongue out. Suddenly the tongue
it went inside. ಆ ನಾಯಿಗೆ ಹೆಂಗೆ ನಾಲಿಗೆ ಹೊರಗಡೆ ಇರ್ತದೋ ಅದೇ ರೀತಿ ಇತ್ತು. ಆ ಪ್ರಾರ್ಥನೆ ಮಾಡಿದಾಗ ಆ ನಾಲಿಗೆ ಒಳಗಡೆ ಹೋಯ್ತು. And hands came out. ಆ ಒಂದು ಕೈಗಳು ಸಹ ಸರಿಯಾಗಿ ಹೋಯ್ತು. The man was explaining. ಈ ಒಂದು ಮನುಷ್ಯ ವಿವರಿಸ್ತಾ ಇದ್ದಾನೆ. This boy didn't have a feet like us. ನಮಗಿರುವ ಹಾಗೆ ಅವನಿಗೆ ಕಾಲಿರ್ಲಿಲ್ಲ. He said in front of his eyes. ನನ್ನ ಕಣ್ಣು ಮುಂದೆನೆ the feet were created. ಆ ಒಂದು ಕಾಲು ಸಹ ಸೃಷ್ಟಿಯಾಯಿತು. The male organ was created. ಆ ಒಂದು ಏನು ಅಂಗ ಇತ್ತೋ ಒಬ್ಬ ಒಂದು ಪುರುಷನಿಗೆ ಅದು ಸಹ ಸೃಷ್ಟಿಯಾಯಿತು. Everything was created within him. ಎಲ್ಲವೂ ಸೃಷ್ಟಿಯಾಯಿತು. The mouth was open, start speaking. ಅವನ ಬಾಯಿ ತೆರೆಯಲ್ಪಟ್ಟಿತು. ಅವನು ಮಾತನಾಡಲಿಕ್ಕೆ he was running on the stage. Amma calling amma. He was running on the stage. ವೇದಿಕೆ ಮೇಲೆ ಅವನು ಓಡಾಡುತ್ತಾ ಅಮ್ಮ ಎಂದು ಕರೆಯುತ್ತಾ ಓಡುತ್ತಿದ್ದನು. What an amazing thing. ಎಂತ ಒಂದು ಅತಿಶಯವಾದ ವಿಷಯ. It's a time of God. ಇದು ದೇವರ ಸಮಯವಾಗಿದೆ. Time of God is the point of faith. ದೇವರ ಒಂದು ಸಮಯ ನಂಬಿಕೆಯ ಒಂದು ಸಮಯವಾಗಿದೆ. If you continue to give up, ನೀವು ಒಂದು ವೇಳೆ ಕೊಡೋದಕ್ಕೆ ಬಿಟ್ಟುಕೊಡೋದಕ್ಕೆ continue to be disappointed by your time, ನಿಮ್ಮ ಒಂದು ಸಮಯವನ್ನು ನೋಡಿ ನೀವು ನಿರಾಶೆ ಒಳಗಾಗಿದ್ದರೆ, as a believer, ನಾವು ವಿಶ್ವಾಸಿಯಾಗಿ, you are never reaching God's point of time. ನೀವು ದೇವರ ಒಂದು ಸಮಯಕ್ಕೆ ನೀವು ತಲುಪುವುದಿಲ್ಲ. Are we understanding? ಅರ್ಥ ಆಗ್ತಾ ಇದೆಯಾ? We must stay in a God's point of time. ದೇವರ ಒಂದು ಸಮಯಕ್ಕಾಗಿ ನಾವು ಅಲ್ಲಿ ಕಾಯಬೇಕು, ನೆಲೆಸಬೇಕು. So the things will, every day there will be a different story for you. ಪ್ರತಿದಿನ ಎಲ್ಲಾ ಕಥೆಗಳು ವಿಭಿನ್ನವಾಗಿರ್ತದೆ. Can we stand up? ಎದ್ದು ನಿಂತುಕೊಳ್ಳೋಣ and pray right now. ಈಗ ಪ್ರಾರ್ಥಿಸೋಣ. Lord, help me to stay in God's time. ದೇವರೇ, ನಿನ್ನ ಸಮಯದಲ್ಲಿ ನಾನು ನೆಲೆಸುವುದಕ್ಕೆ ಸಹಾಯ ಮಾಡು. Help me to stay in God's time. ನಿನ್ನ ಒಂದು ಸಮಯದಲ್ಲಿ ನೆಲೆಸುವುದಕ್ಕೆ ಸಹಾಯ ಮಾಡು. A point of faith, Lord. ಆ ಒಂದು ನಂಬಿಕೆಯ ಅಂಶ. You might have been disappointed different things. ಬೇರೆ ಬೇರೆ ವಿಷಯಗಳಿಗಾಗಿ ನೀವು ನಿರಾಶೆಗೊಳಗಾಗಿರಬಹುದು. You might have been, going through so much of trouble in your life. ಎಷ್ಟೋ ತೊಂದರೆಗಳಿಂದ ನೀವು ಹಾದು ಹೋಗುತ್ತಿರಬಹುದು. You might be thinking it's late for me. ನೀವು ಈ ತರ ತಿಳ್ಕೊಂಡಿರಬಹುದು, ಇದು ನನಗೆ ತಡವಾಗಿದೆ. Why these things are not happening? ಯಾಕೆ ಈ ಒಂದು ವಿಷಯಗಳು ನನ್ನ Why my ಜೀವನದಲ್ಲಿ ಆಗ್ತಾ story ಇಲ್ಲ? is different than other people? ಬೇರೆ ಜನರಿಗಿಂತ ನನ್ನ ಒಂದು ಜೀವನದಲ್ಲಿ ಯಾಕೆ ಈ ರೀತಿ? I want you to lift your hand. ನಿಮ್ಮ ಎರಡು ಕೈಗಳನ್ನು ಎತ್ತಿರಿ. And say, God, ಹೇಳಿರಿ, ಕರ್ತನೇ, teach me, Lord. ನನಗೆ ಕಲಿಸು. Open my eyes. ನನ್ನ ಕಣ್ಣುಗಳನ್ನು ತೆರೆ. That I may stay in God's time. ನಿನ್ನ ಒಂದು ಸಮಯದಲ್ಲಿ ನೆಲೆಸುವುದಕ್ಕೆ.